ಕಡ್ಲಿಪುರ, ತಲಗಟ್ಪುರ, ಆರೋಳ್ಳಿ, ಯಜ್ಞರಾಮ ದೇವಸ್ಥಾನ, ಕೋಡಹಳ್ಳಿ, ಹುಣಸನಹಳ್ಳಿ, ಕೊಳಗನಹಳ್ಳಿ, ದೊಡ್ಡಹಳ್ಳಿ, ಹೂಕುಂದ, ಮುಳ್ಳಹಳ್ಳಿ ಎಲ್ಲ ಮುಗಿಸಿ ಬಂದಿದ್ದೇನೆ. ಜನ ನೀವೆಲ್ಲ ಸೇರಿ ಯಾರು ನನ್ನ ಸಾಕಿದ್ದೀರಿ, ಯಾರು ಬೆಳೆಸಿದ್ದೀರಿ, ಯಾರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ, ನೀವೆಲ್ಲ ಇಷ್ಟು ದೊಡ್ಡ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀರಿ. ನಾನು ನೀವೆಲ್ಲ ಬಹಳ ಜನ ಬೆಂಗಳೂರಿಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಆದ್ರೆ ನನ್ನ ಭೇಟಿ ಮಾಡಕ್ಕೆ ಕೆಲವು ನಾಯಕರುಗಳಿಗೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇ ಈ ಭಾನುವಾರ ಇಟ್ಕೊಂಡು ಸುಮಾರು 20 ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಿಮ್ಮನ್ನು ಭೇಟಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಖುದ್ದಾಗಿ, ಕೆಲವು ತಾಯಂದಿರು ಬರೋಕ್ಕಾಗುದಿಲ್ಲ, ಕೆಲವು ಹಿರಿಯರು ಬರೋಕ್ಕಾಗುದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನು ನಮ್ಮ ಗಡಿಯಪ್ಪನವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಗುರುದಾಸ್ ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಶಿವಲಿಂಗೇಗೌಡರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ. ಅವ್ರದೆಲ್ಲ ಆದ್ಮೇಲೆ ನನ್ನನ್ನ 8 ಬಾರಿ ಸತತವಾಗಿ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೀವೆಲ್ಲ ಸೇರಿ ನನ್ನನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೂರದೂರು ಮಾರೇಗೌಡರು ಇರ್ಬೋದು, ಗುರುಮರೇಗೌಡರು ಇರ್ಬೋದು, ಹರಿಹರ್ ಬಸವರಾಜ್ ಇರ್ಬೋದು, ನಮ್ಮ ಸಾತೂರ್ ಬಸವರಾಜ್ ಇರ್ಬೋದು, ಸಾತೂರ್ ರಾಜಶೇಖರ್ ಇರ್ಬೋದು, ಇವತ್ತು ಅನೇಕ ನಾಯಕರುಗಳು, ನಮ್ಮ ವೆಂಕಟೇಶ್ವರ ಜವರಪ್ಪ ಇರ್ಬೋದು, ಗೋಳಿ ಶ್ರೀಧರ್ ಇರ್ಬೋದು, ಇನ್ನು ಅನೇಕರೆಲ್ಲ ನಾಯಕರುಗಳು. ಬಸವರಾಜ್ ಅಂತ ಹೇಳಿ ಸಾತೂರ್ ಬಸವರಾಜ ನಿಂಗಾರಯ್ಯ ಇವತ್ತು ಅವ್ರ ಮಗಳು ಮಾತಾಡ್ತೇನೆ. ಇವತ್ತು ಅವರೆಲ್ಲ ಇದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಯಾಕೆಂದ್ರೆ ಕಮಿಷನ್ ಆದಿ ಹಾಕಿ ನಮ್ಮ ಸಾತೂರ್ ಶಿವಣ್ಣವರು, ಈ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಕೊಟ್ಟಂತವ್ರು ಶಿವಣ್ಣವ್ರ ಕುಟುಂಬದವರು, ಅವರೆಲ್ಲ ಇವತ್ತು ಬದುಕಿದ್ರೆ ಎಷ್ಟು ಆನಂದ ಪಡ್ತಿದ್ರು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕರು ಕೂಡ ನನ್ನ ಜೊತೆ ಕೆಲವರೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನೀರು, ಗೊಬ್ಬರ, ಊಟ, ತಿಂಡಿ, ಧೈರ್ಯ, ಶಕ್ತಿ ಎಲ್ಲ ಕೂಡ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹುಶಃ ನಮ್ಮ ಸಾತೂರು ಹೋಬಳಿ ರಾಮನಗರಕ್ಕೆ ಸೇರ್ತಾ ಇತ್ತು. ಆ ಒಂದು ಕಾಲದಲ್ಲಿ ನಮ್ಮ ಜಯರಾಮು, ಶ್ರೀಕಂಠ ಅವರೆಲ್ಲ ಸೇರಿ ನನ್ನ ಹತ್ರ ಗಲಾಟೆ ಮಾಡಿದ್ರು. ನಮ್ಮ ಶಂಕರ, ಈ ಶಂಕರ ಅವರು ಇವರೆಲ್ಲ ಕೆಲವೆಲ್ಲ ಸೇರಿ, ಅಷ್ಟು ಹುಡುಗರು ಎಲ್ಲ ಸೇರಿ ನೆನಪಾದ ಗಲಾಟೆ ಮಾಡಿದ್ರು, ನೀವು ಉಳಿಸ್ಕೊಳ್ಳೇಬೇಕು ಅಂತೇಳಿ. ನಮ್ಮ ಆಳಲ್ಲಿ ಶಿವಕುಮಾರ್ ಅಷ್ಟೇ ಎಲ್ಲ ಗಲಾಟೆ ಮಾಡಿದ್ರು, ಏನಾರು ಮಾಡಿ ಸಾತೂರು ಉಳಿಸ್ಕೋಬೇಕು ಅಂತೇಳಿ. ಆ ಒಂದು ಕಾಲದಲ್ಲಿ ನಾನು ಹೋರಾಟವನ್ನು ಮಾಡಿ ಈ ಹೋಬಳಿನ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಅತಿ ಹೆಚ್ಚು ನನಗೆ ಓಟನ್ನು ಕೂಡ ಕೊಟ್ರಿ. ಈಗೂ ಕೂಡ 1,23,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದ್ರು. ಇವತ್ತು 136 ಸೀಟ್ ಬಂತು. ನಾನು ಬಂದು ನಿಮಗೆ ಓಟ್ ಕೇಳಕ್ ಆಗ್ಲಿಲ್ಲ. ನಾನು ಓಟ್ ಕೇಳಕ್ ಆಗ್ಲಿಲ್ಲ ನಿಮ್ಗೆ. ನಾನು ಎಲ್ಲ ಇಡೀ ರಾಜ್ಯನ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಬಂತು, ಇಡೀ ರಾಜ್ಯ ಸುತ್ತಬೇಕಾದಂತ ಅನಿವಾರ್ಯತೆ ಬಂತು. ಆದ್ರೂ ಕೂಡ ನೀವೆಲ್ಲ ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಸಹಕಾರ ಮಾಡಿದ್ರಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ನಿಮ್ಮ ಕಣ್ಣುಗಳ ಸಾಕ್ಷಿ. ಈ ರಸ್ತೆಯ ಅಗಲೀಕರಣ ಇರ್ಬೋದು, ನಿಮ್ಮ ಸಾತೂರು ಎಷ್ಟೆಲ್ಲ ರೋಡ್ ಇತ್ತು, ಬೆಂಗಳೂರಿಂದ ಕನಕಪುರದವರೆಗೂ ಯಾವ ರೀತಿ ರೋಡ್ ಇತ್ತು, ವಿದ್ಯುತ್ ಶಕ್ತಿ ಪರಿಸ್ಥಿತಿ ಏನಿತ್ತು, ನಿಮ್ಮ ಕೆರೆಗಳಿಗೆ ಕುಡಿಯುವ ನೀರಿಗೋಸ್ಕರ ಯಾವ ರೀತಿ ಬಂತು, ನಿಮ್ಮ ಕೆರೆಗಳನ್ನ ತುಂಬಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದೆ, ಕಪಾಲ ದೇವಸ್ಥಾನ ಹೆಂಗಿತ್ತು, ಈಗ ಹೇಗಿದೆ, ನಿಮ್ಮ ಹೆಸರು ಇಡೀ ದೇಶದಲ್ಲೇ ಇವತ್ತು ನೀವು ರಾಮನಗರ ಜಿಲ್ಲೆ ಅಲ್ಲ, ನಾವು 3 ಓದ್ಬಿಟ್ಟಾಗಿ ನಾವು ಸಾತೂರು ಹೋಬಳಿ ಜನ ಬೆಂಗಳೂರು ಜಿಲ್ಲೆ ಇರುವಂತಹ ಹೆಸರನ್ನ ಮತ್ತೆ ನಿಮಗೆ ಕೊಟ್ಟಂತ ಶಕ್ತಿ ಇವತ್ತು ನಿಮಗೆ ನಾನು ಸಮರ್ಪಣೆಯನ್ನು ನಾನು ಮಾಡಿದ್ದೇನೆ. ನಾನು ಒಂದು ಕಾಲದಲ್ಲಿ ಒಂದು ಕಚೇರಿ ಕಟ್ಕೋಬೇಕು ಅಂತ ಹೇಳಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನನಗೆ ನಾನು ಮೀಟಿಂಗ್ ಮಾಡಕ್ಕೆ ಜಾಗ ಕೊಡ್ತಿರ್ಲಿಲ್ಲ. ಯಾರು ಶಂಕರ ಬಿಟ್ರೆ ಯಾರು ಜಾಗ ಕೊಡ್ತಿರ್ಲಿಲ್ಲ.
ಆಗ ನಾನು ಸಹ ಇಲ್ಲೆಲ್ಲೋ ಎದುರುಗಡೆ ಒಂದು ಜಮೀನು ತಗೊಂಡೆ. ಎಷ್ಟು ಕೊಟ್ಟೆ ಗೊತ್ತಾ? 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡೆ ಎಕರೆನ. ಇವತ್ತು ಎಷ್ಟಾಗಿದೆ ಆ ಭೂಮಿ ಬೆಲೆ, ಆ ರೋಡ್ ಮೇಲೆ? ಯಾರು 50 ಲಕ್ಷ 1 ಕೋಟಿ ಕಡಿಮೆ ಯಾರು ಜಮೀನನ್ನ ಯಾರು ಕೂಡ ಇವತ್ತು ಕೊಡ್ತಾ ಇಲ್ಲ. ಅಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿದೆ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂತ ಕೆಲಸವನ್ನ ಮಾಡಿ ನಿಮ್ಮ ಋಣವನ್ನ ಪ್ರಾಮಾಣಿಕವಾಗಿ ತೀರಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ಕೊಂಡಿದ್ದೇನೆ. ಅಭಿವೃದ್ಧಿ ಮಕ್ಕಳ ವಿಚಾರ, ನನಗೆ ಆಶ್ರಯ, ಆರೋಗ್ಯ, ಶಿಕ್ಷಣ ಮುಖ್ಯ. ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಎಲ್ಲರೂ ಕೂಡ ಸೂರು ಇರಬೇಕು. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ನಾನು ರೂಪಿಸ್ತಾ ಇದ್ದೇನೆ. ಇವತ್ತು ಕನಕಪುರ ಟೌನ್ ಹೇಗಿತ್ತು ಕೆಲವೆಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ. ಎಷ್ಟೋ ಜನ ನಾನು ಎಲೆಕ್ಷನ್ ಇದ್ದಾಗ ಕೆಲವೆಲ್ಲ ಹುಡುಗರು ಹುಟ್ಟೇ ಇರಲಿಲ್ಲ. ಅಂತ ಒಂದು ದೊಡ್ಡ ಬದಲಾವಣೆಯನ್ನ ನಮ್ಮ ಕನಕಪುರ ತಾಲೂಕಿನಲ್ಲಿ ಈ ರಸ್ತೆಗಳನ್ನ ಅಗಲೀಕರಣ ಮಾಡಿ ಇವತ್ತು ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಈಗ ಕನಕಪುರ ಕೋರ್ಟ್ ಇವತ್ತು ದಾನ ಕಲಿಸಿದ್ದೀರಿ. ಬೆಂಗಳೂರು ಕೋರ್ಟ್ ಯಾವ ರೀತಿ ಇದೆಯೋ ಅದಕ್ಕಿಂತ ದೊಡ್ಡದಾಗಿ ಕನಕಪುರ ಟೌನ್ ನಲ್ಲಿ ಈ ಕೋರ್ಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮಾಡಿದ್ದೇವೆ. ಇವತ್ತು ನಾವೆಲ್ಲ ಆಸ್ಪತ್ರೆಗೆ ನಾವೆಲ್ಲ ಪಡ್ತಾ ಇದ್ದೀವಿ. ಏನೋ ಕಷ್ಟಪಟ್ಟು ಒಂದು ಆಸ್ಪತ್ರೆ ಅಂತ ಮಾಡುದು ನಾವಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡ್ದು, ಆದ್ರೆ ಸಮಾಧಾನ ಇಲ್ಲ. ಜನ ಎಲ್ಲ ಇವತ್ತು ನೋಡ್ತಾ ಇದ್ದಾರೆ, ಆಸ್ಪತ್ರೆ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ತಾಲೂಕು ಮಟ್ಟದಲ್ಲಿ ಈ ಕನಕಪುರದಲ್ಲಿ 600 ಇಂದ 800 ಬೆಡ್ ಹಾಸ್ಪಿಟಲ್ ಅನ್ನ ಇನ್ನೊಂದು ತಿಂಗಳೊಳಗಡೆ ಭೂಮಿ ಪೂಜೆ ಮಾಡಿ ಇನ್ನೊಂದು 2 ವರ್ಷದೊಳಗೆ ನಾನು ಹಿಂದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ಪ್ರೈವೇಟ್ ಅವ್ರಿಗೆ ಜ್ಞಾನಸಾಗರ್ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ಎಷ್ಟೋ ಅನುಕೂಲ ಆಗ್ತದೆ. ಆದ್ರೆ ಇನ್ನ ಇವತ್ತು ಮೆಡಿಕಲ್ ಕಾಲೇಜು, ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬರ್ತದೆ. 800 ಬೆಡ್ ಹಾಸ್ಪಿಟಲ್ ಇರ್ತದೆ. ಎಲ್ಲ ಉಚಿತವಾಗಿ ನಿಮ್ಗೆ ಇರ್ತದೆ.